ದೋಸೆ ಮಾಡೋದನ್ನು ಇವತ್ತು ಹೇಳ್ಕೊಡೋಣ ನೋಡಿ. 1 ಕಪ್ ಇದು ದೋಸೆ ರೈಸ್, ಇದು 2 ಕಪ್, 3 ಕಪ್, 4 ಕಪ್, 5 ಕಪ್. ಆಲ್ರೆಡಿ ಅಳತೆ ಮಾಡಿ ಇಟ್ಟಿದ್ದೆ ನಾನು. 5 ಕಪ್ಪು ಅಕ್ಕಿ ನೋಡಿ. ಈ ಅಕ್ಕಿನ ಇದು ದೋಸೆ ಅಕ್ಕಿ ಇದು. ಈಗ 1 ಕಪ್ಪು ಉದ್ದಿನಬೇಳೆ. ಇದು ನಮ್ಮಮ್ಮಂದು ರೆಸಿಪಿ. ಇದು ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ದೋಸೆ, ಹಾಗಾಗಿ ನಾನು ನಮ್ಮಮ್ಮ ಹತ್ರ ಕಲ್ತ್ಕೊಂಡೆ. ಈಗ ನೋಡಿ 1 ಕಪ್ ಉದ್ದಿನಬೇಳೆ, ನಾನು ಎಲ್ಲ ಮಿಕ್ಸ್ ಮಾಡಿನೇ ಎಲ್ಲ ಇದಕ್ಕೆ ಹಾಕ್ತೀನಿ. ಇದಕ್ಕೆ ಇಂಪಾರ್ಟೆಂಟ್, ದೋಸೆ ಚೆನ್ನಾಗಿ ಬರಬೇಕಂದ್ರೆ ಒಂದು 2 ಸ್ಪೂನಷ್ಟು ಕಡಲೆಬೇಳೆ ಹಾಕಬೇಕು. ಕಡಲೆಬೇಳೆಗೆ ಏನು ಅಳತೆ ಬೇಡ, ನಾನು ಅಂದಾಜ ಮೇಲೆ ನೋಡಿ. ಇದು 1 ಸ್ಪೂನ್, ಇದು 1 ಸ್ಪೂನ್, 2 ಸ್ಪೂನಷ್ಟು ಕಡಲೆಬೇಳೆ ಹಾಕಬೇಕು. ಉದ್ದಿನಬೇಳೆ ಆಯಿತು 1 ಕಪ್ಪು. 5 ಕಪ್ಪು ದೋಸೆ ಅಕ್ಕಿ, ಮತ್ತು ಮೆಂತೆನೂ ಹಾಕ್ತೀವಿ ನಾವು. ಮೆಂತೆನೂ ಅಷ್ಟೇ ನೋಡಿ, 1 ಸ್ಪೂನಷ್ಟು ಹಾಕಿದ್ರೆ ಸಾಕು, ಇಲ್ಲಾಂದರೆ ಇನ್ನೊಂದು ಅರ್ಧ ಸ್ಪೂನ್, 1.5 ಸ್ಪೂನಷ್ಟು ಮೆಂತೆ ಹಾಕಿ ಇದನ್ನ ಚೆನ್ನಾಗಿ ತೊಳ್ಕೊಬೇಕು. ವೈಟ್ ಕಲರ್ ಅಂದರೆ ಪೌಡರ್ ಎಲ್ಲ ಇರುತ್ತೆ ಅಲ್ಲ, ಹೋಗೋ ತನಕ ನೀಟಾಗಿ ತೊಳಿಬೇಕು. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ತೊಳಿಬೇಕು. ಅದಾದಮೇಲೆ ಒಂದು 8 ಅವರ್ಸ್ ನೆನೆಸ್ಬೇಕು. 8 ಅವರ್ಸ್ ನೆನೆಸಾದ್ಮೇಲೆ ಚೆನ್ನಾಗಿ ಒಂಥರ ಮಿಕ್ಸಿಗೆ ಹಾಕ್ಕೋಬೇಕು. ಅಂದರೆ ಜಾಸ್ತಿ ನುಣ್ಣಗೂ ಹಾಕಬಾರ್ದು, ಜಾಸ್ತಿ ಇದು ಹಾಕ್ಬಾರ್ದು, ದಪ್ಪನೂ ಇರಬಾರ್ದು. ನೈಸು, ತುಂಬ ನೈಸಿಗೆ ಹಾಕಿದ್ರೆ ದೋಸೆ ಚೆನ್ನಾಗಿ ಬರಲ್ಲ. 8 ಅವರ್ಸ್ ನೆನೆಸಾದ್ಮೇಲೆ ಹಾಕಬೇಕು. ನೀರು ಇವಾಗ ನೀವು ತೊಳೆದ್ಬಿಟ್ಟು ಇಟ್ಟಿರ್ತೀರಲ್ಲ ನೀರನ್ನು, ಆ ನೀರನ್ನು ಚೆಲ್ಲಬೇಡಿ, ಅದನ್ನೇ ಮಿಕ್ಸಿಗೆ ಹಾಕ್ಕೊಳ್ಳಿ ನೀರನ್ನು. ಅವಾಗ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ನೆಂದಿರುತ್ತಲ್ಲ ಅಕ್ಕಿ ಬೇಳೆ ಎಲ್ಲನೂ, ಆ ನೀರನ್ನು ಚೆಲ್ಲಬಾರ್ದು, ಅದನ್ನು ದೋಸೆಗೇನೆ ಹಾಕಬೇಕು. ಜಾಸ್ತಿ ಆದರೆ ಲಾಸ್ಟಲ್ಲಿ ಚೆಲ್ಕೊಂಬಿಡಿ. ಇವಾಗ ಇದನ್ನು 8 ಅವರ್ಸ್ ನೆನೆಸ್ಬಿಟ್ಟು ಮಿಕ್ಸಿಗೆ ಮಾಡಬೇಕು. ಈಗ ನೋಡಿ, ದೋಸೆ 8 ಅವರ್ಸ್ ಆದಮೇಲೆ ರುಬ್ಬಿ ಫರ್ಮೆಂಟ್ ಆಗಿದೆ. ಯಾಕಂದ್ರೆ ಟೈಮ್ ತಗೊಳುತ್ತೆ ಅಂದ್ಬಿಟ್ಟು ನಾನು ನಿಮಗೆ ಮೆಜರ್ಮೆಂಟ್ ತೋರಿಸೋದಕ್ಕಂತ ಈಗ ಮೆಜರ್ಮೆಂಟ್ ತೋರಿಸಿದೆ. ಈಗ 8 ಅವರ್ಸ್ ಆದಮೇಲೆ ರುಬ್ಬಿ ಫರ್ಮೆಂಟು ಆಗಿದೆ ದೋಸೆ ಹಿಟ್ಟು ನೋಡಿ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಬಟ್ ನಾನೀಗ ದೋಸೆ ಮಾಡಿ ನಿಮ್ಗೆ ತೋರಿಸ್ತೀನಿ ಈಗ ಯಾವ ಥರ ದೋಸೆ ಇರುತ್ತೆ ಅಂತ. ಈಗ ನೋಡಿ, ಸ್ಟವ್ ಆನ್ ಮಾಡ್ತೀನಿ. ಹೆಂಚಿಟ್ಟಿದ್ದೀನಿ. ಹೆಂಚಿಟ್ಟ ಮೇಲೆ ಎಕ್ಸಾಸ್ಟ್ ಹಾಕಿ ಸ್ಟವ್ ಹಚ್ತೀನಿ. ಸ್ಟವ್ ಹಚ್ಚಿದ ಮೇಲೆ ಒಂದು ಸ್ವಲ್ಪ ಕಾದಾದ್ಮೇಲೆ ನಾನೊಂದು ಟಿಶ್ಯೂ ತೊಗೊಂಡು ನೀಟಾಗಿ ಅದು ಕಾದಾದ್ಮೇಲೆ ಒರೆಸ್ಬಿಡ್ತೀನಿ. ಇನ್ನು ಕಾಯ್ತಾ ಇದೆ. ನೋಡಿ ಕಾದಿದೆ. ಈಗ ಒಂದು ಟಿಶ್ಯೂ ತೊಗೊಂಡೆಲ್ಲ ನೀಟಾಗಿ ಥರ ಕ್ಲೀನಾಗಿ ಒರೆಸ್ಕೋಬೇಕು ಹೆಂಚನ್ನು. ಒರೆಸ್ಕೊಂಡಾದ್ಮೇಲೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ದೋಸೆನ ಹಾಕ್ಕೊಳ್ಳೋಣ. ಸೌಂಡ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ.
ಇದು ನಂದು ಚಿಕ್ಕದು ಒಂದು ಸೌಟ್ ಆಗಿರೋದ್ರಿಂದ ನಾನು ನನ್ನ ಸೌಟ್ನಲ್ಲಿ ನನಗೆ ಮೆಜರ್ಮೆಂಟ್ ಇದೆ, ಅದಕ್ಕೆ ಒಂದು 3 ಸ್ಪೂನ್ ಹಾಕಿ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ತೀನಿ. ನನಗೆ ತೆಳುವಾಗಿ ಕ್ರಿಸ್ಪಿಯಾಗಿ ಬೇಕಾಗಿರೋದಕ್ಕೋಸ್ಕರ ನೀಟಾಗಿ ಸ್ಪ್ರೆಡ್ ಮಾಡ್ತೀನಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು 30 ಸೆಕೆಂಡ್ಸು ಬೇಯಕ್ಕೆ ಬಿಡೋಣ. ನೋಡಿ ಈಗ ದೋಸೆ ಎಲ್ಲ ಕೆಂಪಗಾಗಿದೆ. ಈಗ ನಾನು ತೆಗಿತೀನಿ ನೋಡಿ, ಅದಷ್ಟು ಕದೆ ಎದ್ದೇಳುತ್ತೆ. ಆ ಥರ ಎದ್ದರೆ ದೋಸೆ ಚೆನ್ನಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಕೆಂಪಗೆ ದೋಸೆ. ನಾನು ನೋಡಿ ಇಲ್ಲೊಂಚೂರು ನೋಡಿ ತುಂಬ ಚೆನ್ನಾಗಿದೆ ದೋಸೆ, ಎಷ್ಟು ಕ್ರಿಸ್ಪಿಯಾಗಿ ಯಾವ ಥರ ಕಲರ್ ಬಂದಿದೆ. ಮಿಕ್ಸಿಂಗ್ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್. ಈಗ ಇನ್ನೊಂದು ದೋಸೆ ನಿಲ್ಸಿದೆ ತಾನೆ. ಈಗ ನೋಡಿ ಇದೆಲ್ಲ ಆಯಿಲ್ ಆಗಲಿ ಏನೇ ಆಗಲಿ ಈ ಥರ ಇದ್ದಾಗ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡಿ, ಎಲ್ಲ ಕಡೆ ಒಂಥರ ಸ್ಪ್ರೆಡ್ ಆಗುತ್ತೆ. ಈಗ ನೋಡಿ ಇದು ಎದ್ದೇಳ್ತಾ ಇದೆ ಅದಷ್ಟು ಕಡೆನೆ. ನೋಡಿ ಈ ಥರ ತುಂಬ ಚೆನ್ನಾಗಿ ಒಂಥರ ಕ್ರಿಸ್ಪಿಯಾಗಿ ಒಂಥರ ಚೆನ್ನಾಗಿ ಬಂದಿದೆ. ಸಾಕಿದು ಕೆಲಸ ಮಾಡೋಣ. ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡೋಣ. ಇದಕ್ಕೆ ಈಗ ನೋಡಿ ಇದು ದೋಸೆ, ಚಟ್ನಿ, ಪಲ್ಯ ಮತ್ತು ಇದು ಇದಕ್ಕಿನಬೇಳೆ ಸಾಂಬಾರು. ಹಂಗಾಗಿ ನಾನು ಇದಕ್ಕಿನಬೇಳೆ ಸಾಂಬಾರು ಜೊತೆನೂ ಚೆನ್ನಾಗಿರುತ್ತೆ. ಚಟ್ನಿ ಮತ್ತು ಇದು ಕಾಂಬಿನೇಷನ್ ಏನಂದರೆ ಚಟ್ನಿ ಪಲ್ಯ ಆ್ಯಕ್ಚುಲಿ ಕಾಂಬಿನೇಷನ್ನು. ನಾನು ಸಾಂಬಾರು ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಎಷ್ಟು ಚೆನ್ನಾಗಿ, ಎಷ್ಟು ತೆಳುವಾಗಿ, ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ. ಈಗ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸ್ವಲ್ಪ ಈ ಥರ ಹಿಂಗೆ ಇದು ಮಾಡಿ ಚಟ್ನಿ ಒಳಗಡೆ ಹಿಂಗೆ ಇದು ಮಾಡಿಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ.